ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಂದರೆ ತುಂಬ ರುಚಿಯಾಗಿರುವಂಥ ತುಂಬ ಸುಲಭವಾಗಿ ಮಟನ್ ಮಸಾಲದಿಂದ ಚಿಕನ್ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ಮಾತ್ರ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಈಸಿಯಾಗೂ ಮಾಡ್ಕೊಳ್ಬೋದು. ಈಗ ನಾನು ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ತುಂಬ ಅಂದರೆ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ಈಗ ಚಿಕನ್ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಎಣ್ಣೆ ಹಾಕ್ಕೊಳ್ಬೇಕು. ಹಂಗೆ ಮಸಾಲ ಹುರ್ಕೊಳ್ಳೋದಕ್ಕೂ ಕೂಡ ಒಂದು ಬಾಣಲಿ ತೊಗೊಂಡಿದ್ದೀನಿ. ಮಸಾಲಾಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ತಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆಗೆ ಹುರ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಬೇಕು. ಸ್ವಲ್ಪ ಎಣ್ಣೆ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಕಾಯೋ ಅಷ್ಟರಲ್ಲಿ ನಾವು ಚಿಕನ್ ಇರುತ್ತಲ್ಲ, ಚಿಕನ್ನ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಒಂದು 3 ಸಲ 4 ಸಲ ತೊಳಿಬೇಕು ಚಿಕನ್. ಅವಾಗ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ತೊಳ್ಕೊಬೇಕು. ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮುದ್ದೆ, ಅನ್ನ, ರೊಟ್ಟಿ, ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಈ ಗ್ರೇವಿ ಮಾತ್ರ. ಈಗ ಎಣ್ಣೆಗೆಲ್ಲ ಕಾದ್ಮೇಲೆ ಚಿಕನ್ ತೊಳೆದಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ತೊಳ್ಕೊಬೇಕು. ಅಂದರೆ ನೀರಿನ ಅಂಶ ಎಲ್ಲ ಬರಬಾರ್ದು ಅಂತ ಸ್ವಲ್ಪನೇ ಚಿಕನ್ ಎತ್ತಿ ಅದರೊಳಗಡೆ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಚಿಕನ್ಗೆ ಉಪ್ಪೆಲ್ಲ ಹಿಡಿಬೇಕಲ್ಲ, ಹಾಗಾಗಿ ನಾನು ಇವಾಗೇ ಚಿಕನ್ಗೆ ಉಪ್ಪು ಸ್ಟಾರ್ಟಿಂಗ್ಗೆ ಹಾಕ್ಕೊಂಡ್ಬಿಡ್ತೀನಿ. ಅರಿಶಿನ ಕೂಡ ಹಾಕ್ಕೊಳ್ತಾಯಿದ್ದೀನಿ ಇವಾಗಲೇ. ಒಂದು ಅರ್ಧ ಸ್ಪೂನಷ್ಟು, ಅರ್ಧದಿಂದ 3/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನಾನು ತೋರಿಸ್ತಾ ಇರೋದು 1/4 kg ಮೆಜರ್ಮೆಂಟು ಚಿಕನ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಹೀಗೆ ನೀಟಾಗಿ ತಿರುಗಿಸ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ತಟ್ಟೆ ಮುಚ್ಚಿ ಇಡಬೇಕು. ಅಂದರೆ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕಲ್ಲ, ಹಂಗಾಗಿ ನೀರಿನ ಅಂಶ ಜಾಸ್ತಿ ಬರುತ್ತೆ. ಡ್ರೈ ಆಗೋವರೆಗೂ ಕೂಡ ಇದು ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಇವಾಗ ಇಲ್ಲಿ ಈರುಳ್ಳಿನ ಒಗ್ಗರಣೆಗೆ ಅಂದರೆ ಫ್ರೈ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ 2 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ದಪ್ಪ ಅದು ಅಂತಂದರೆ 2 ಆದರೆ ಸಾಕು. ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಅಂತಂದರೆ 3 ಈರುಳ್ಳಿ ಬೇಕು. ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಧನಿಯಾ ಕಾಳು 1-2 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹುರಿಕೊಳ್ಳೋದಕ್ಕೆ. ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹುರ್ಕೋಬೇಕು ಸ್ವಲ್ಪ.
ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಪುದೀನ ಸೇರಿಸ್ಕೊಂಡಿಲ್ಲ ನಾನಿವತ್ತು, ಕೊತ್ತಂಬರಿ ಮಾತ್ರನೇ ಹಾಕ್ಕೊಂಡಿರೋದು. ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ತೊಳೆದು ಸೇರಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಕಾಯಿ ಪೀಸು ಅಂದರೆ ಕಾಯಿ ಕೊಬ್ಬರಿ ಎಲ್ಲ ಕಾಯಿನ ಹಾಕ್ಕೊಳ್ತಾಯಿದ್ದೀನಿ. ನೋಡ್ತಾ ಇದ್ದಾರಲ್ಲ, ಸ್ವಲ್ಪ ಆದರೆ ಸಾಕು. ಈಗ ಚಿಕನೆಲ್ಲ ನೀರೆಲ್ಲ ನೋಡಿ ಎಷ್ಟಿದೆ ಅಂತ. ನೀರು ಕೂಡ ಡ್ರೈ ಆಗಬೇಕು. ಈಗ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸು ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಸಾಲಾನ ರುಬ್ಕೊಬೇಕು ಅಷ್ಟೇ. ಇಲ್ಲಿಗೆ ಈ ಮಸಾಲೆ ರೆಡಿಯಾಗುತ್ತೆ ನೋಡಿ. ಚಿಕನಲ್ಲೂ ನೀರಿನ ಅಂಶ ಕೂಡ ಡ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಡ್ರೈ ಆಗಿದೆ. ಇವಾಗ ಇದು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರು 1 ಸ್ಪೂನಷ್ಟು, ಖಾರಕ್ಕೆ ಎಷ್ಟು ಬೇಕಷ್ಟು. ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಇದು ಮಟನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ರಿ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಮಾತ್ರ. ಮಟನ್ ಮಸಾಲ ಬಳಸಿದ್ದೀನಿ ಇವತ್ತು ನಾನು. ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ ಚಿಕ್ಕ ಪ್ಯಾಕೆಟ್ ಒಂದು ಪ್ಯಾಕೆಟ್ ಪೂರ್ತಿ ಸೇರಿಸ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ. ಟೊಮೊಟೊ, ಈಗ ಮಸಾಲ, ಉಪ್ಪು, ಖಾರ ಎಲ್ಲ ಕೂಡ ಸೇರಿಸಿದ್ದೀನಿ. ಈಗ ರುಬ್ಕೊಳ್ಳೋ ಮಸಾಲ ಮಾತ್ರ ಸೇರಿಸ್ಕೊಂಡ್ಬಿಟ್ರೆ ಸಾಕು. ಇದಕ್ಕೆ ತುಂಬ ರುಚಿ ಬರುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು. ಅಷ್ಟರಲ್ಲಿ ಇದು ಫ್ರೈ ಆಗೋ ಅಷ್ಟರಲ್ಲಿ ಈಗ ಮಸಾಲೆನೂ ಕೂಡ ರುಬ್ಕೋಬೇಕು. ಈಗ ಹುರಿದಿರ್ತೀವಲ್ಲ, ಆ ಮಸಾಲೆನ ರುಬ್ಕೊಳ್ಳೋದು. ಆ ಮಸಾಲೆ ನುಣ್ಣಗೆ ರುಬ್ಕೊಂಡು ಬರಬೇಕು ಆ ಮಸಾಲೆನ. ಅಷ್ಟರಲ್ಲಿ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು, ಹಾಕ್ಲೇಬೇಕು ಅಂತೇನಿಲ್ಲ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ರುಬ್ಬಿರೋ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಬಿರೋ ಮಸಾಲೆ. ಈಗ ಜಾರ್ಗೂ ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಹದವಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಅನ್ನ, ಮುದ್ದೆ, ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ.
ತೀರಾ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ, ಇಲ್ಲ ಇಷ್ಟೇ ಗಟ್ಟಿ ಸಾಕು ಅಂತ ಅನಿಸಿದ್ರೆ ಗಟ್ಟಿ ಇರಲಿ, ನಮಗೆ ಏನಾದ್ರು ಗಟ್ಟಿಯಾಗಿ ಇರಲಿ. ತೀರಾ ಗಟ್ಟಿನೂ ಬೇಡ, ತೀರಾ ತೆಳುವಾಗೂ ಬೇಡ, ಆ ಥರ ಹದವಾಗಿ ಮಾಡ್ಕೋಬೇಕು. ನಾನು ಈ ಥರ ಮುದ್ದೆ ಅನ್ನ ಚಪಾತಿ ಜೊತೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ. ನಿಮಗೆ ಇನ್ನೂ ಗಟ್ಟಿ ಬೇಕು ಅನ್ನೋರು ನೀರೇನು ಸೇರಿಸ್ಕೊಳ್ಬೇಡಿ, ಹಂಗೆ ಸಾಕು. ನೋಡಿ ನಾನು ಮಾಡ್ಕೊಂಡಿರೋದು ಈ ಹದವಾಗಿ ಮಾಡ್ಕೊಂಡಿದ್ದೀನಿ. ಈಗ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತೀನಿ. ಒಂದು ಎಷ್ಟು ನಿಮಿಷ, ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇನ್ನು ನೀರಿನ ಅಂಶ ಎಲ್ಲ ಇದೆ, ಇನ್ನೂ ಎಣ್ಣೆ ಬಿಡ್ತಾ ಇದೆ. ಚಿಕನ್ ಗ್ರೇವಿ ಇನ್ನೂ ಎಣ್ಣೆ ಬಿಡ್ತಾನೆ ಇದೆ. ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕದು ಕರೆಕ್ಟಾಗಿ. ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ, ಸರಿಯಾಗಿದೆ, ತುಂಬ ಚೆನ್ನಾಗಿದೆ. ಬಿಸಿ ಬಿಸಿಯಾದ ಚಿಕನ್ ಮಸಾಲ ಅಂದರೆ ಮಟನ್ ಮಸಾಲದಿಂದ ರೆಡಿ ಮಾಡಿರುವ ಚಿಕನ್ ಮಸಾಲ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುವಂಥ ಮಟನ್ ಮಸಾಲದಿಂದ ಚಿಕನ್ ಮಸಾಲ ರೆಡಿಯಾಗಿದೆ. ಇನ್ನು ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಕೂಡ ಒಂದು ಸಲ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕನ್ ಫ್ರೈನ ಮಾಡ್ಕೊಳ್ಳಿ, ಮಕ್ಕಳಿಂದ ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. ಮುಂದಿನ